ಬಹಳ ಚರ್ಚೆ ಮಾಡ್ತಾರೆ ನಿಮ್ಮ ಪಕ್ಷದವರನ್ನೇ. ಆಯ್ತು ಬಿಡಪ್ಪ, ಅದೆಲ್ಲ ಯಾಕೆ ಮಾತಾಡಕ್ ಹೋಗ್ತೀರಿ? ಆಯ್ತಲ್ಲ, ಚರ್ಚೆ 40% ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನೋಡ್ರಿ, ಒಂದು ಕೆಲಸ ಮಾಡಿ, ಯಾವ್ದಾದ್ರು ಯಾವನ ಹತ್ರನಾದ್ರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ರೆ ಬಂದು ಯಾವ್ದಾದ್ರು ದೇವಸ್ಥಾನ ಪ್ರಮಾಣ ಮಾಡಕ್ಕೆ ಹೇಳಿದ್ದ ರಾಜಕೀಯ ಬಿಟ್ಬಿಡ್ತೀನಿ, ಗೊತ್ತಾಯ್ತಾ? ಅವೆಲ್ಲ ನಾಲ್ಗೆ ಬೇಕಾದ್ರೂ ತಿರುಗೋದು ಕೇಳ್ತಲ್ಲ ಅವ್ರ ಕಾದೆ, ಎಲುಬಿಲ್ಲದ ನಾಲಿಗೆ ಆಚಾರವಿಲ್ಲದ ಇದಂತ ಹೇಳ್ತಾರಲ್ಲ, ಆ ರೀತಿ ನಾವು ಅದಕ್ಕೆಲ್ಲ ಉತ್ತರ ಹೇಳಕ್ಕಾಗೋದಿಲ್ಲ. ನಾನು ಕೇಳಿ, ಪ್ರಾಮಾಣಿಕತೆಯಲ್ಲಿ ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ. ಯಾರೆಲ್ಲ ಆರೋಪ ಮಾಡ್ತಾರಲ್ಲ, ಆರೋಪ ಅವ್ರುಗಳು ಮೊದಲು ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕಷ್ಟೆ. ಎಸ್, ಬೇರೆ ಏನ್ ಹೇಳ್ಬೇಕು? ಬಹಳ ಚರ್ಚೆ ಮಾಡ್ತಾರೆ ನಿಮ್ಮ ಪಕ್ಷದವರನ್ನೇ. ಆಯ್ತು ಬಿಡಪ್ಪ, ಅದೆಲ್ಲ ಯಾಕೆ ಮಾತಾಡಕ್ ಹೋಗ್ತೀರಿ? ಆಯ್ತಲ್ಲ, ಚರ್ಚೆ 40% ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನೋಡ್ರಿ, ಒಂದು ಕೆಲಸ ಮಾಡಿ, ಯಾವ್ದಾದ್ರು ಯಾವನ ಹತ್ರನಾದ್ರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ರೆ ಬಂದು ಯಾವ್ದಾದ್ರು ದೇವಸ್ಥಾನ ಪ್ರಮಾಣ ಮಾಡಕ್ಕೆ ಹೇಳಿದ್ದ ರಾಜಕೀಯ ಬಿಟ್ಬಿಡ್ತೀನಿ, ಗೊತ್ತಾಯ್ತಾ? ಅವೆಲ್ಲ ನಾಲ್ಗೆ ಬೇಕಾದ್ರೂ ತಿರುಗೋದು ಕೇಳ್ತಲ್ಲ ಅವ್ರ ಕಾದೆ, ಎಲುಬಿಲ್ಲದ ನಾಲಿಗೆ ಆಚಾರವಿಲ್ಲದ ಇದಂತ ಹೇಳ್ತಾರಲ್ಲ, ಆ ರೀತಿ ನಾವು ಅದಕ್ಕೆಲ್ಲ ಉತ್ತರ ಹೇಳಕ್ಕಾಗೋದಿಲ್ಲ. ನಾನು ಕೇಳಿ, ಪ್ರಾಮಾಣಿಕತೆಯಲ್ಲಿ ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ. ಯಾರೆಲ್ಲ ಆರೋಪ ಮಾಡ್ತಾರಲ್ಲ, ಆರೋಪ ಅವ್ರುಗಳು ಮೊದಲು ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕಷ್ಟೆ. ಎಸ್, ಬೇರೆ ಏನ್ ಹೇಳ್ಬೇಕು?